ಇವತ್ತಿನ ವ್ಲಾಗ್ ಬ್ಯಾರೆ ಅಕ್ಕಿ ಕೊಡಬೇಕ. ಇವತ್ತು ನಮ್ದು ಇನ್ನೊಂದು ಬ್ರಾಂಚ್ 2 ಆದಂತ ನಮ್ದು VK ಚಾಯ್ ಅಡ್ಡದು ಔಟ್ಲೆಟ್ ಓಪನ್ ಇದೆ ಗೈಸ್. ಒಂದೇ ತಿಂಗಳದಾಗ ಎಲ್ಲ ಆಯ್ತು. ಇವತ್ತು ಓಪನಿಂಗ್ ಬಂದ್ವಿ. ನಮ್ದು VK ಚಾಯ್ ಅಡ್ಡದು ಇನ್ನೊಂದು ಎಷ್ಟು ಲೀಟರ್ಗೆ ಎಷ್ಟು ಹಾಲ್ ನೀರು ಅದು ಇದು ಎಲ್ಲ ಸ್ವಲ್ಪ ಟ್ರೈನಿಂಗ್ ಕೊಟ್ಟೈತಿ. ಇದ್ರೆ ನಮ್ದು ಟೀ ಫ್ರಾಂಚೈಸ್ ಏನಾದ್ರು ನಿಮಗೆ ಬೇಕಿದ್ರೆ ಇಲ್ಲ ನಮಗೆ ನಾರ್ಮಲ್ DM ಮಾಡಿ ಕಿರಣ್ ಅಂಗಡಿ ಎದಕ್ಕಂತಂದ್ರೆ ಸ್ವಲ್ಪ ಮಂಡಕ್ಕಿ ಹಚ್ಬೇಕಂತ ನಮ್ಮ ಮಮ್ಮಿ ಮಂಡಕ್ಕಿ ಮಾಡೋದ್ರಾಗ ಎತ್ತಿದ ಕೈ ಅದಕ್ಕೆ ಅವ್ರಿಗೆ ಸ್ಪಾನ್ಸರ್ ಕೊಟ್ರ. ಗಾಯ್ಸ್ ಈ ಪರ್ರಿ ದೊಡ್ಡದಾಗ ಇದೆಲ್ಲ ಮೇನ್ ಓನರ್ ಆದಂತ ನಮ್ಮ ಮೇಡಮ್ ಅವ್ರು ಮಾಡಾಕತ್ತಾರ. ಯಾಕಂದ್ರೆ ನಮ್ಮ ಮಮ್ಮಿ ಮಾಡಿಕೊಡು ಕ್ಯಾಟರಿಂಗ್ ಸರ್ವಿಸ್ ಮಾಡುವ. ಗುರುವೆ ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ಗೆ ಸ್ವಾಗತ ರೀ, ಸುಸ್ವಾಗತ ರೀ. ಇವತ್ತಿನ ವ್ಲಾಗ್ ವೆರಿ ಸ್ಪೆಷಲ್. ಯಾಕೆ ತಂಬಿಡೀನಿ ಇವತ್ತಿನ ವ್ಲಾಗ್ ಬ್ಯಾರೆ ಅಕ್ಕಿ ಕೊಡಬೇಕ ಗೈಸ್. ಈಗ ಏನಂತಂದ್ರೆ ಇವತ್ತು ನಮ್ದು ಇನ್ನೊಂದು ಬ್ರಾಂಚ್ 2 ಆದಂತ ನಮ್ದು VK ಚಾಯ್ ಅಡ್ಡದು ಔಟ್ಲೆಟ್ ಓಪನ್ ಇದೆ ಗೈಸ್. ಅಂದ್ರೆ ನಾವು ಹೇಳಿದ್ದಿಲ್ಲ ತೋರಿಸಿದ್ದಿಲ್ಲ, ಸ್ವಲ್ಪ ಅದು ಇದ್ರಾಗ ಇರಲಿ ಅಂತ. ಯಾಕಂದ್ರೆ ನಾವು ಹೇಳಿಬಿಟ್ಟು ಅಂದ್ರೆ ಅದು ಕೆಲಸ ಆಗಲ್ಲ. ಯಾಕಂದ್ರೆ ಹೆವಿ ಫಾಸ್ಟ್ ಕೆಲಸ ಆಯ್ತು. ಒಂದೇ ತಿಂಗಳದಾಗ ಎಲ್ಲ ಆಯ್ತು. ಇವತ್ತು ಓಪನಿಂಗ್ ಐತಿ ಅಂದ್ರೆ ಈಗೆಲ್ಲ ಪೂಜೆ ಗೀಜೆ ಆಗಿರ್ತೈತೆ. 9 ಗಂಟೆಗೆಲ್ಲ ನಮ್ ಸ್ವಲ್ಪ ಲೇಟ್ ಆಯ್ತು. ಯಾಕಂದ್ರೆ ಸ್ವಲ್ಪ ವರ್ಕರ್ ಬಂದಾನ ಅಂದ್ರೆ ಸ್ವಲ್ಪ ಹುಡುಗ ಬಂದಾನ, ಅಣ್ಣವ್ರು ಬಂದಾರ. ಈಗ ಸೀದಾ ಮತ್ತೆ ಇಲ್ಲೊಂದು ಮಿಷಿನ್ ಐತೆ ಹೊಸದ. ಆ ಮಿಷಿನ್ ಇಲ್ಲಿಂದ ಅಲ್ಲಿಗೆ ತೊಗೊಂಡು ಹೋಗ್ಬೇಕು. ಅದಕ್ಕೆ ಸ್ವಲ್ಪ ಪೌಡ್ರು 1 ಗಂಟೆಗೆಲ್ಲ ಬರೋದೈತಿ. ಈಗ ಹೋಗಮ್ಮ, ಲೆಟ್ಸ್ ಗೋ ಗೈಸ್. ಈಗ ಔಟ್ಲೆಟ್ ಯಾವ ಥರ ಆಗೈತಿ, ಇದು ಅಂತೂ ಹೆವಿ ದುಡ್ಡು ಔಟ್ಲೆಟ್ ಇದು ನಾರ್ಮಲ್ಕಿಂತ. ತೋರಿಸುವ, ಲೆಟ್ಸ್ ಗೋ ಗೈಸ್. ಈಗ ಫೈನಲಿ ಗುಡಿಗೆ ಬಂದಿವ್ರಿ. ಗುಡಿಗೆ ಬಂದು ಈಗ ಸೀದಾ ಮನೆಗೆ ಹೋಗಿ ಜಲ್ಲಿ ಈಗ ಅವಾಗೆಲ್ಲ ಸ್ಟಾರ್ಟ್ ಆಗೈತಂತ. ಈಗ ಹೋಗೋಣ, ಹೆಂಗಿರುತ್ತೆ ಏನಿರುತ್ತೆ ಅಂತ ನಿಮಗೂ ತೋರಿಸುವ. ಸ್ವಲ್ಪ ಕ್ಲೂ ಕೊಳ್ಳಾರಂಗೆ ನಾವು ಮೇಂಟೈನ್ ಮಾಡ್ತಿದ್ದೆ ಅಷ್ಟೇ. ಈಗ ಹೋಗೋಣ ಬ್ರಾಂಚ್ 2 ಆದಂಥ VK ಚಾಯ್ ಅಡ್ಡಕ್ಕೆ. ಲೆಟ್ಸ್ ಗೋ. ಫೈನಲಿ ಬಂದ್ವಿ. ನಮ್ಮದು VK ಚಾಯ್ ಅಡ್ಡದು ಇನ್ನೊಂದು ಬ್ರಾಂಚ್ ಅಂದ್ರೆ ನಮ್ಮದಲ್ಲ, ಒಬ್ಬರು ಫ್ರಾಂಚೈಸಿ ತೊಗೊಂಡ್ರ ಗೈಸ್. ಈಗ ಹಂಪಿ ಕಡ್ರಾಂಪುರ ಅಂತ ಬರುತ್ತೆ, ಅಲ್ಲಿ VK ಚಾಯ್ ಅಡ್ಡ ಅನ್ನೋದು. ಅಂದರೆ ಸ್ವಲ್ಪ ಯೂನಿಕ್ ಥರ ಮಾಡಿಸಿ. ಈಗ ಮಾಡ್ದಾಗೆಲ್ಲ ನೆಕ್ಸ್ಟ್ ಟೈಮ್ ಎಲ್ಲ ಯೂನಿಕ್ ಆಗುತ್ತೆ. ನಮ್ಮದೆಲ್ಲ ಪ್ರತಿಯೊಂದಕ್ಕೂ ಬ್ರ್ಯಾಂಡಿಂಗ್. ಮತ್ತು ಇಲ್ಲಿ ಮೆನು ಐತಿ ಈ ಥರ ಕಂಪ್ಲೀಟ್ 10 ರೂಪಾಯಿ ಕಷಾಯ, ಮಸಾಲ, ಬಾದಾಮ್, ಲೆಮನ್, ಗ್ರೀನು ಎಲ್ಲ ಐತಿ. ಭಾಳ ಫ್ರಾಂಚೈಸಿ ನಂಬರ್ ಐತಿ. ಗೊಂಬಿ ಒಂದು ವಿತ್ ಲೋಗೋ ಐತಿ ನಮ್ಗೆ ಸೈಕ್ ಇಂಟ್ರೆಸ್ಟ್. ಮತ್ತು ಒಳಗಡೆ ಪೂಜೆ ಆಗೈತಿ. ಎಲ್ಲ ಮುಗೀತು ಗೈಸ್. ಅಂದರೆ ಮುಗೀತನಕ್ಕೇನು ನಮ್ಮದು ಇದ್ರದ್ದು ಅಂದರೆ ಈಗ ಸ್ಯಾಂಪಲ್ ಅಂದರೆ ಹೇಳ್ಕೊಡೋದು. ಈಗ ಎಕ್ಸಾಂಪಲ್ ಫಾರ್ ಟೀ ಪೌಡ್ರ್ ಹೆಂಗೆ ಮಾಡೋದು, ಎಷ್ಟು ಲೀಟ್ರಿಗೆ ಎಷ್ಟು ಹಾಲು ನೀರು ಅದು ಇದು ಎಲ್ಲ ಸ್ವಲ್ಪ ಟ್ರೈನಿಂಗ್ ಕೊಟ್ಟೈತಿ. ಈಗ ಸ್ವಲ್ಪ ಸೆಟಪ್ ಆದಮೇಲೆ ಈಗ ಆಮ್ಯಾಗ ಮಾಡೋದೈತಿ. ಅಂದರೆ ಇನ್ನೊಂದು ಸ್ವಲ್ಪ ಚಲೋ ವೀಡಿಯೋ ಐತಿ. ಈಗ ಒಂದು ನಾರ್ಮಲ್ ವೀಡಿಯೋ ಮಾಡಿಬಿಡೋದೈತಿ. ನಿಮಗೆ ಯಾವ್ದಾರು ಫ್ರಾಂಚೈಸ್ ಏನಾರು ಬೇಕಿದ್ರೆ, ನಮ್ಮದು ಟೀ ಫ್ರಾಂಚೈಸ್ ಏನಾರು ನಿಮಗೆ ಬೇಕಿದ್ದರೆ ನನ್ನ ನಂಬರಿಗೆ ಕಾಲ್ ಮಾಡಿರಿ. ಇಲ್ಲ ನಮಗೆ ನಾರ್ಮಲ್ DM ಮಾಡಿರಿ, ಅದು ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಲೆಟ್ಸ್ ಗೋ. ನಾನು ಹೊಂಟಿರೋದು ಸ್ವಲ್ಪ ಶಾಪಿಂಗ್ ಅಂದ್ರೆ ಏನು ದೊಡ್ಡದಲ್ಲ. ಇಲ್ಲೇ ಕಿರಣ್ ಅಂಗಡಿ ಎದಕ್ಕಂತಂದ್ರೆ ಸ್ವಲ್ಪ ಮಂಡಕ್ಕಿ ಹಚ್ಬೇಕಂತ. ಬಿಕಾಸ್ ಸ್ವಲ್ಪ ಮದುವೆಗೆ ಸ್ವಲ್ಪ ರಿಲೇಷನ್ಸ್ ಬಂದಿರ್ತಾರಲ್ಲ ಮನೆಗೆ, ಅದಕ್ಕೆ ನಮ್ಮ ಮಮ್ಮಿ ಮಂಡಕ್ಕಿ ಮಾಡೋದ್ರಾಗ ಎತ್ತಿದ ಕೈ ಹೆವಿ ಅನ್ನೋ ಟೇಸ್ಟ್. ಅದಕ್ಕೆ ಅವ್ರಿಗೆ ಸ್ಪಾನ್ಸರ್ ಕೊಟ್ರ. ಲೆಟ್ಸ್ ಗೋ. ಮಂಡಕ್ಕಿ ತರುವ ಗೈಸ್. ಇವತ್ತು ನಾವು ಬಂದಿರೋದು ಎಲ್ಲಿ ಅಂದರೆ ಹುಲಿಗೆಮ್ಮಗೆ ಬಂದಿವ್ರಿ. ಹುಲಿಗೆಮ್ಮಗೆ ಎದಕ್ಕಂದ್ರೆ ಇಲ್ಲಿ ಕಾರ್ತಿಕ ನಡೆಯಕತ್ತೈತೆ. ಅಂದ್ರೆ ವರುಣ ಅವ್ರ ಅಕ್ಕ ಹೇಳಿದಾಗ ಇದು ವೀಡಿಯೋ ಮಾಡಕ್ಕೆ ಬಂದ್ಬಿಟ್ಟು. ಇಲ್ಲಿ ಇನ್ನೊಂದು ಏನಂದ್ರೆ ಕಾರ್ತಿಕ ಅನ್ನೋದು ಅಂದರೆ ವರ್ಷಕ್ಕೆ ಒಂದೇ ಸಲ ಅದು ಬೇರೆ ಬಿಡ್ರಿ. ಇನ್ನೊಂದೇನಂತಾರೆ ಇಲ್ಲಿ ಎಲ್ಲ ಥರ ಸಾವಿರಾರು ಲಕ್ಷ ಗಂಟೆ ಅಂತ ಸಾವಿರಾರು ಜನರು ಬಂದಿರ್ತಾರೆ. ಅವ್ರವ್ರ ತಕ್ಕಂಗೆ ರಂಗೋಲಿ ಹಿಂಗೆಲ್ಲಿ ಹಾಕಿ ಅದ್ರ ಮ್ಯಾಗ ಚಲೋ ದೀಪ ಹಚ್ಚಿ ಸ್ಟೇಟಸ್. ಅಂದರೆ ಇದು ಏನಾರು ನಮ್ಮ ಕೈಯಾಗ ಏನಾರು ಡ್ರೋನ್ ಇದ್ದಿದ್ರೆ ಅಂದ್ರೆ ಡ್ರೋನ್ ಶಾಟ್ ಅನಾಥ ಬರ್ತಿತ್ತು. ಇಲ್ಲಂತೂ ಗೈಸ್ ಅನ್ನೋತ ದೊಡ್ಡ ರಂಗೋಲಿಗಳು. ಅಲ್ಲಿ ಸಣ್ಣ ಇದ್ರೆ ನಾರ್ಮಲ್, ಇಲ್ಲಿ ಹೆವಿ ದೊಡ್ಡ ರಂಗೋಲಿ ಅದ್ರ ಮ್ಯಾಗ ಹಾಕಿ ಅಂತ. ಯಾಕಂದರೆ ನೋಡೋದೇ ಚಂದ. ಅದ್ರಾಗ ಇಲ್ಲಿ ಗರ್ಭ ಅಂದರೆ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಕೆಳಗಡೆ ದೊಡ್ಡದು ಹೂದು ರಂಗೋಲಿ ಮಾಡಿದ್ರೆ ಅದರಾಗ ಇದೊಂದು ನಡಕ್ಕೆ ಈಗಿನ ನಾಯಿ ಅಂತರೂ ಯಾವಾಗ ಹೆಂಗೆ ಬರ್ತದೆ. ಅದಾದ್ಮೇಲೆ ಇನ್ನೊಂದು ಏನಂದ್ರೆ ಗೈಸ್, ಇದ್ರಾಗ ಕಾರ್ತಿಕ ಹಚ್ಚಕ್ಕೆ ನಾವು ಹೋಗಿದ್ವಿ. ವರುಣ್ ಫ್ಯಾಮಿಲಿಯವ್ರು ಕೂಡ ನಾವು ಹೋಗಿದ್ವಿ. ನಾವು ಕಾರ್ತಿಕ ಹಚ್ಚಿದ್ವಿ. ಈಗೇನು ನೋಡೋಕೈತಿರಲ್ಲ, ಇದು ಗರ್ಭಗುಡಿ ಒಳಗಡೆ
ಒಳಗಡೆ ಅಂದರೆ ವರ್ಣ ಸ್ವಲ್ಪ ಮುಂದೆ ವಾತಾವರಣ ಐತಿ. ಹೌದು ಹೌದು ಅನಾಹುತ ಬಂದಿತ್ತು. ಇನ್ನೊಂದೇನೆಂದರೆ ಇದು ವಿಡಿಯೋ ಏನಾದ್ರೆ ವರ್ಣ ತಗೊಂಬಂದಿದ್ದೆ. ಇವತ್ತು ನಿಮ್ಗೆ ವರ್ಕರ್ ಬರಲಾರ್ದಕ್ಕೆ ನಾ ವಿಡಿಯೋ ಈಗ ವಾಯ್ಸೋರು ಕೊಡಕತ್ತೀನಿ. ನೀವು ಯಾರು ತಗೋತಿಲ್ಲ ಗೊತ್ತಿಲ್ಲ. ಎಸ್ ಇದೆಲ್ಲ ಆದ್ಮ್ಯಾಗ ಮತ್ತು ಮುಂದೆ ಈಗ ಎಲ್ಲ ಒಂದೇ ಕಡೆ ಎಣ್ಣೆ ಹಾಕಿ ಎಲ್ಲ ಅಕಸ್ಮಾತ್ ತೊಗೊಂಡೋದ್ರೆ ಹಚ್ಕೊಂಡು ಯಾಕಂದ್ರೆ ವೇಸ್ಟ್ ಅಲ್ಲಿ ಮಾಡಲ್ಲ. ಯಾಕಂದ್ರೆ ಅಷ್ಟೇ ಕ್ಲೀನ್ ಮೇಂಟೈನ್ ಮಾಡಿರ್ತಾರೆ. ಲೆಟ್ಸ್ ಗೋ ಗೈಸ್. ಹೋಗಿದ್ನಲ್ಲ ರೇಷನಿಗೆ ಅಂತ ಲಿಟ್ರಲ್ಲಿ ಅವಾಗ ಇದ್ದಿದ್ದಿಲ್ಲ. ಈಗ ಬಂದಿದ್ನ ಲೇಟ್ ಆಯ್ತು. ಒಂದು ಸ್ವಲ್ಪ ಅದೇ ಗುಡಿಗೆ ಹೋಗಿ ಬರೋದು ಲೇಟ್ ಆಯ್ತು. ಅದಕ್ಕೆ ಈಗ ಬಂದು ನಾ ರೇಷನ್ ಅಂತ ಜಲ್ಲಿ ಬಂದಕ್ಕೆ ಅವಾಗ ತಂದು ಮಾಡಾಕತ್ತಾರ. ಯಾವ ಪ್ರಮಾಣ ಅಂದ್ರೆ ಇದು ಎದಕ್ಕಂದ್ರೆ ಗೈಸ್ ಈಗ ಅದೇ ಈಗ ಸಾರಿ ನಮ್ಮ ಕರೆದು ಮದ್ವೆ ಇರೋದಕ್ಕೆ ಈಗ ಅದಕ್ಕೆ ಹೆವಿ ಪ್ರಿಪ್ರೇಷನ್ ಏನು ಬೇಕಾದ್ರೆ ನೋಡ್ವೆ ಗಾಯ್ಸ್. ಈ ಪರ್ರಿ ದೊಡ್ಡದಾಗ ಫುಲ್ಲು ಮಂಡಕ್ಕಿ ಇದೆಲ್ಲ ಮೇನ್ ಓನರ್ ಆದಂಥ ನಮ್ಮ ಮೇಡಮ್ ಅವರು ಮಾಡಾಕತ್ತಾರ. ಇಲ್ಲಿನ ಇದು ದೊಡ್ಡ ಎಲ್ಲ ಕಾಟ ದೊಡ್ಡ ಖಾರ ಪುಡಿ ಶೇಂಗಾ ಒಂದು KG ಇಲ್ಲ. ಯಾಕಂದ್ರೆ ನಮ್ಮ ಮಮ್ಮಿ ನಂಬರ್ ಹೇಳ್ಬಿಟ್ಟಿಂದ ಇವು ಸಾಕ ನಮ್ಮ ಮಮ್ಮಿದು ಮಂಡಕ್ಕಿ ಅವ್ರದ್ದು ತಿನ್ಬೇಕಂದ್ರೆ ನೀವು ಪುಣ್ಯ ಕರೆಕ್ಟ್ ಅಲ್ಮೆ ಅನ್ನಕ್ಕೆ ಮಾಡಿರ್ಬೇಕು. ಎಷ್ಟರ KG ಇರಲಿ ಎಷ್ಟು 1000 KG ಇರಲಿ ಮಾಡಿ ಕೊಡ್ತಾರ ಅಂತ ಹೇಳಿ ಈ ನಂಬರ್ ಹೇಳಿರಿ. ಕಳಗ ಹಾಕಿರಲ್ಲ ನಂಬರ್ ಈ ವಿಡಿಯೋ ಕಳಗ್ ಮಾಡಿಕೊಡು. ಕ್ಯಾಟ್ರಿಂಗ್ ಸರ್ವಿಸ್ ಮಾಡುವ ಕೆಲಸ ಇಲ್ಲ. ಈಗ ಹೆಂಗಿದ್ರು ನಿಂದು ರಿಟೈರ್ಡ್ ಆಗತ್ತೀನಿ ಅತಿ ಶೀಘ್ರದಾಗ ಏನೋ ಸ್ವಲ್ಪ ತಿಂಗಳದಾಗ ರಿಟೈರ್ಡ್ ಅದ ಇಂಥ ಮಾಡ್ಕೊಂಡು ಕುಂತ್ಬಿಡ. ಬೇ ನೀ ಏನು ಮಾಡ್ತೀವಿ ನಿಮ್ಮ ಸೊಸಿ ಕೂಡ? ಹಾಂ ನೀ ಏನು ಮಾಡ್ತೀನಿ ನಿಮ್ಮ ಸೊಸಿ ಕೂಡ? ನೋಡಮ್ಮ ಟೇಸ್ಟ್ ಸ್ವಲ್ಪ ಶೇಂಗಾ ಇರೋ ಕೂಡ. ಎಡಗೈತ ತಿನ್ಬೇಕಮ್ಮ ತಾ ಮಾಮ. ಸರಿಮ್ಮ ಓಕೆ ಸ್ವಲ್ಪ ಖಾರ ಆಗೈತೆ ಗೈಸ್. ಈಗ ಫೈನಲಿ ಮನೆಗೆ ಹೊಂಟಿವಿ ನಡ್ಕಂತೇನಲ್ಲ. ಅಯ್ಯೋ ಗೈಸ್ 12 ಅಣ್ಣ ನಾನು ಲೋಕಲ್ಲ ಓನರ್ ಹೊಸ ಇದು ಗೀತಾಶ್ರಮ ಓನರ್ ಅಣ್ಣ. ನಾ ಅಂತ ಕೆಟಿ ಗೈಸ್. ಈಗ ಏನಂದರೆ ಗಾಡಿ ಅದಕ್ಕೆ ಹೊರನೋ ಇದಕ್ಕೆ ಗಾಡಿ ನಾನು ಕೊಟ್ಟು ಕಳಿಸಿದ್ದೆ. ಅಂದರೆ ಬೆಳಗ್ಗೆ ಹೋಗಿದ್ವಲ್ಲ ಗುಡಿಗಂತ ಅದೇ ಇವತ್ತು ಮಂಗಳವಾರ ಅದಕ್ಕೆ ಗುಡಿಗೆ ಹೋಗಿದ್ದಾಗ ಬಾಲ್ಯ ಇದ್ರಾಗೆ ಹೋಗೋಣ ಅಂತಂದು ಅಲ್ಲಿಗೆ ಹೋಗಿ ಹಿಂಗೆ ಹೋಗಿ ಇಲ್ಲ ವಾಪಸ್ ಇಲ್ಲಿಗೆ ಬಂದಿದ್ವಿ. ಅವನ ಕೈಯಾಗ ಗಾಡಿನೇ ಇಲ್ಲ ಮನೆಗೆ ಇಟ್ಟಿದ್ದೆ. ಅದಕ್ಕೆ ಅದೇ ತೊಗೊಂಡಾಗೇನ. ಇನ್ನೊಂದು ಏನಂದರೆ ನಮ್ಮ ಸ್ಕೂಟಿ ಇದೆ ಇವತ್ತು ಪೆಟ್ರೋಲ್ ಫುಲ್ ಖಾಲಿ. ಫಾರ್ ದಿ ಫಸ್ಟ್ ಟೈಮ್ ಇಬ್ಬರಿಗೆ ಖಾಲಿಯಾಗಿ ಹೊಡೆದಿರೋದು. ಅಂದ್ರೆ ಅದ್ರ ಬಗ್ಗೆ ಲಕ್ಷ್ಯ ಇಲ್ಲ. ನಾನು ಲಕ್ಷ್ಯ ಅಂದರೆ ಗೊತ್ತಾಗ್ಬಿಡ್ದೆ ಸಿಮ್ಟಮ್ಸ್ ನನ್ನ ಗಾಡಿದು ಹೆಂಗಂದ್ರೆ ಗಾಡಿ ಹೊಡೆದಂಗೆಲ್ಲ ಪೆಟ್ರೋಲ್ ಖಾಲಿ ಆಗಕತ್ತೈತಿ ಅನ್ನೋ ಅಂದ್ರೆ ತೋರಿಸ್ತೈತೆ ಅದು. ಆದರೂ ನಾನು ಕೇರ್ಲೆಸ್ ಅಂದರೆ ಏನೋ ಮಾಡಿಬಿಟ್ಟೀನಿ ಇದಾಗಲಿಲ್ಲ. ಎಸ್ ಗೋಸ್ ಲೆಟ್ಸ್ ಗಿವ್. ಈಗ ಐ ಥಿಂಕ್ ನೀವು ಊಟ ಮಾಡಿರಿ. ನಾವು ಊಟ ಮಾಡೀವಿ ಅವಾಗ. ಈಗ ನಾಳಿಂದ ನಾಡ್ಲಿಂದ ಮೆಲ್ಲಗೆ ಸ್ಟಾರ್ಟ್ ಆಗ್ತಿರ್ತಾವೆ ಅವು ಇವು ಎಕ್ಸೆಟ್ರಾ ಆಲ್ಮೋಸ್ಟ್ ಆಲ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಮಾಡೋಕ್ಕಿಂತ ಮೇನ್ ಎಡಿಟ್ ಮಾಡೋಕೆ ನನಗೆ ಅಲ್ಲಿ ಟೈಮ್ ಸಿಗುತ್ತಿಲ್ಲ ಅನ್ನೋದೊಂದು ಡೌಟ್. ಎಲ್ಲ ಕವರಪ್ ಮಾಡುವ. ನಿದ್ದೆ ಅಂತೂ ನನ್ನ ಪ್ರಕಾರ ನಿದ್ದೆ ಆಗೋದು ಭಾಳ ಕಷ್ಟ. ಯಾಕಂದ್ರೆ ಇಲ್ಲಿ ಟೈಮ್ ಸಿಕ್ಕಾಗ ಎಡಿಟ್ ಮಾಡ್ಬೇಕಂತ ಇರುತ್ತೆ. ನಿದ್ದೆ ಮಾಡೋದು ಎಲ್ಲಿ ಆಗಲ್ಲ ಅನ್ಸತ್ತೆ. ನೋಡುವ ಎಲ್ಲ ಕವರಪ್ ಮಾಡುವ ಚಲೋ ಆಗತ್ತಂತ ಹೇಳಿ ನಿಮಗೂ ಚಲೋ ಕಂಟೆಂಟ್ ಸಿಗುತ್ತಂತ ಟ್ರೈ ಮಾಡ್ತೀನಿ. ಅಂದರೆ ಸ್ವಲ್ಪ ನಾಚಿಕೆ ಆಗತ್ತಲ್ಲ ಗೈಸ್. ಅಂದರೆ ನಮ್ಮ ದೋಸ್ತರು ಇಲ್ಲಿ ಮಾತಾಡೋದಕ್ಕೆ ಅಲ್ಲಿ ರಿಲೇಷನ್ಸ್ ತೋರಿಸಿ ಮಾತಾಡ್ಸೋಕೆ ಭಾಳ ಡಿಫ್ರೆನ್ಸ್ ಆಗುತ್ತೆ. ನೋಡುವ ಈಗ ಫಸ್ಟ್ ಸ್ಕೂಟಿ ಒಳಗೆ ದಬ್ಬುವ ಲೇ. ನಾನು ದಿನ ನೋಡ್ತಿದ್ದೆ ಚಂದ ಕುದಿರ್ತೀಯ ಮಗನೇ ನೀನು ನಡಿ. ಎಸ್ಗೆ ಸಿವ ಐ ಥಿಂಕ್ ಎಲ್ಲರೂ ಊಟ ಮಾಡಿ ಟೇಕ್ ಕೇರ್. ಗುಡ್ ನೈಟ್, ಸ್ವೀಟ್ ಡ್ರೀಮ್. ಆ್ಯಂಡ್ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ಕೊತ ಲವ್ ಯು ಗೈಸ್.